ನ್ಯಾಯ ಕೊಡಿಸಬೇಕಾದ ಪೊಲೀಸರೇ ಹಣಕ್ಕೆ ಮಾರಾಟವಾಗಿ ಅಕ್ರಮ ಮಾಡುತ್ತಿರುವ ಮತಾಂತರಿಗಳ ಪರವಾಗಿ ನಿಂತಿರುವಾಗ ಹಿಂದೂಗಳಿಗೆ ಉಳಿಗಾಲ ಎಲ್ಲಿ ಎಂದು ಸಾಮಾಜಿಕ ಹೋರಾಟಗಾರ ಪುನೀತ್ ಕೆರೆಹಳ್ಳಿ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಮಾಲ್ಗೆ ಬಂದ ಹಿಂದೂಗಳಿಂದ ಬಲವಂತವಾಗಿ ಕ್ರಿಸ್ಮಸ್ ಕಾರ್ಯಕ್ರಮಕ್ಕೆ ಶುಲ್ಕ ಸಂಗ್ರಹಿಸಿದ್ದ ಫೀನಿಕ್ಸ್ ಮಾಲ್ ಆಫ್ ಏಷ್ಯಾ ಅವರನ್ನ ಪ್ರಶ್ನೆ ಮಾಡುವುದಕ್ಕೆ ಮೊದಲೇ ಮನವಿ ಪತ್ರ ನೀಡಬೇಕಿತ್ತಂತೆ ಎಂದು ತಿಳಿದು ಬಂದಿದೆ. ಮನವಿ ನೀಡದೆ ಮಾಲ್ನ ಅಕ್ರಮ ಪ್ರಶ್ನಿಸಿದ್ದಕ್ಕೆ ಪುನೀತ್ ಕೆರೆಹಳ್ಳಿಯವರ ವಿರುದ್ಧ ಸುಳ್ಳು ದೂರು ದಾಖಲಿಸಿ ಅವರನ್ನು ಮತ್ತೆ ಜೈಲಿಗೆ ಕಳುಹಿಸಿದೆ. ತಿಂಗಳು ಮಾಮೂಲಿ ಕೊಡ್ತೀನಿ ಸ್ಟೇಷನ್ಗೆ ಅಂತ ಹೇಳ್ತಾನ ಅವನು. ತಿಂಗಳು ಮಾಮೂಲಿ ಕೊಡ್ತಾನಂತ ಸ್ಟೇಷನ್ಗೆ ಇಮಿಡಿಯೇಟ್ ಇಷ್ಟು ಫಾಸ್ಟ್ ಆಗಿ ಯಾರನ್ನ ಅರೆಸ್ಟ್ ಮಾಡಿ ಇಷ್ಟು ಫಾಸ್ಟ್ ಆಗಿ ಎಷ್ಟು ಜನ ಮಾಡಿದಾರೆ ಹಿಂಗೆ ಎಲ್ಲ ಮಾಡ್ತಾವ್ರ ನೋಡ್ರಿ. ಇಷ್ಟೇ ಅಯೋಧ್ಯೆ ರಾಮ ಮಂದಿರವನ್ನು ಹಿಂಗೆ ತೋರಿಸ್ತೀರಾ, ಕ್ರಿಸ್ಮಸ್ ಟ್ರೀ ಯಾಕೆ ತೋರಿಸಿದೀರಾ ಅಂತ ಅಷ್ಟಕ್ಕೆ ಬಂದು ಕಂಪ್ಲೇಂಟ್ ಕೊಟ್ಟಿದಾರಲ್ಲ. ಯಾರವನು ಸ್ಟೀಫನ್ ಅನ್ನೋನು ರಾಮನ್ ಬೈತಾನೆ, ಯಾವ ರಾಮ ಬಳಿ ಮಗ ಆದ್ರೇನು ನಾವು ಮಾಡಲ್ಲ ಅಂತ. ಇಲ್ಲಿ ಬಂದು ಇವ್ರಿಗೆ ಹೇಳ್ತಾರೆ, ಅವ್ರ ಮಾಲ್ನರ್ಗೆ ಹೇಳ್ತಾ ಇದೀವಿ, ಅಷ್ಟಕ್ಕೂ ಸೌಜನ್ಯ ಇಲ್ಲ, ಜಗಳ ಮಾಡಿಲ್ಲ. 200 ರೂಪಾಯಿ ಅಷ್ಟು ಬಲವಂತವಾಗಿ ಎಂಟ್ರಿ ಫೀಸ್ ತಗೊಳ್ತಿದ್ದಾರೆ. ಏನಕ್ಕೆ ಎಂಟ್ರಿ ಫೀಸ್ ತಗೋಬೇಕು? ನನಗೆ ಸಪರೇಟ್ ಆಗಿ ಮಾಲ್ ಒಳಗೆ ಎಂಟ್ರಿ ಕೊಡಿ ಅಂದ್ರೆ ಇಲ್ಲ, ನೀವು ಕ್ರಿಸ್ಮಸ್ ನೋಡ್ಕೊಂಡೇ ಹೋಗ್ಬೇಕು ಅಂತಾರೆ. ಒಂದ್ ರೀತಿ ದೌರ್ಜನ್ಯ. ಅವ್ರು ಕೃಷ್ಣ ಬೈರೇಗೌಡರು ಫೋನ್ ಮಾಡ್ತಾರೆ ಬಿಡ್ಬೇಡ್ರಿ ಅಂತ. ಅವ್ರ ಇವರಿಗೆ ಅವ್ರ ಯಾರು ಡಿವೈಎಸ್ಪಿ ಬರ್ತಾರೆ ಸ್ಪಾಟಿಗೆ, ಅವ್ರಿಗೆ ಫೋನ್ ಮಾಡ್ತಾರೆ ಅವ್ರನ್ನ ಬಿಡ್ಬೇಡ್ರಿ ಅಂತ. ಕೃಷ್ಣ ಬೈರೇಗೌಡರು ಹೇಳ್ತಾರೆ ಫೋನ್ ಮಾಡಿ. ಏನ್ ಹಿಂದೂ ವಿರೋಧಿ ದೌರ್ಜನ್ಯ ಅವ್ರಿಗೆ? ಬರೀ ಇಲ್ಲ ಬಿಡೋದಿಲ್ಲ. ಅಲ್ಲಿ ರಾಮಂದು ಇರ್ಲೇಬೇಕು, ಮಾಡ್ಲೇಬೇಕು, ಮಾಡೇ ಮಾಡೋಣ. ಯೋಗೇಂದ್ರ ಅಡಿಗಟ್ಟ ನೋಡ್ತಾ ಇರೋದು ಮಾತಾಡ್ತೀನಿ ಕಷ್ಟ ಅಲ್ಲೇ ಬೇಲಾಗುತ್ತಂತೆ. ಸ್ನೇಹಿತನ ಕೆಲಸ ಆಯ್ತು, ಆರಾಮಲ್ಲ ನಾನೇ. ಅವರೇ ಮಾಡ್ಕೊಂಡಿದ್ದಾರೆ ಅದೆಲ್ಲ. ಮೊನ್ನೆ ನಾರಾಯಣ ಗೌಡ್ರ ಮೇಲೆ ಕನ್ನಡ ಬೋರ್ಡ್ ಹಾಕಿ ಏನೋ ಎಫ್ಐಆರ್ ಮಾಡಿದ್ರು. ಇವತ್ತು ನಾವು ಎಂಟ್ರಿ ಫೀಸ್ ಯಾಕೆ ಇದ್ಯಾಕೆ ಮಾಡ್ತಾ ಇದ್ದೀರ ಅಂದ್ರೆ ಅದಕ್ಕೂ ಎಫ್ಐಆರ್. ಇದೇನು ದಬ್ಬಾಳಿಕೆನಾ? ಮಾಡಿಸ್ತಾ ಇರೋದು ಅಲ್ಲ, ನೆನ್ನೆ ನನ್ನ ಮೇಲೆ 2 ಆಗೈತಪ್ಪ ನೋಡಿ. ಗೊತ್ತಾಯ್ತಣ್ಣ, ನಾವು ಅಮೃತಳ್ಳಿ ಹೋಗೋಣ.